ಪೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜೆಪಿನಲ್ಲಿ ಬಂದಿದ್ದೀವಿ. ಅಂದರೆ ನಮ್ಮ ಅಮ್ಮನ ಮನೆಗೆ ಮಗನ ಮದುವೆ ಇದೆ. ಇವತ್ತು ದೇವರ ಸಮಾರಾಧನೆ ಹಾಗೂ ಗಣಹೋಮ ಇರೋದ್ರಿಂದ ನಾವು ಬಂದಿದ್ದೀವಿ. ಸೊ ಗಣಹೋಮ ಒಳಗಡೆ ನಡೀತಾ ಇದೆ. ಆಲ್ರೆಡಿ ನೀವು ಕೇಳಿಸ್ತಾ ಇರ್ಬೋದು ಮಂತ್ರಘೋಷಣೆ. ಸೊ ಒಳಗಡೆ ಹೋಗ್ತೀವಿ. बुधग्रह वीक्षते होमे योगा बुधाय नमः। ओम ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಹಾಗೆ ಸನ್ಯಾಸ ಅಂತ 4 ಆಶ್ರಮಗಳಿವೆ. ಇವಾಗ ನೀವು ಆ 4 ಆಶ್ರಮಕ್ಕೆ ಅದರದ್ದೇ ಆದಂತಹ ವ್ರತಗಳು, ಅದರದ್ದೇ ಆದಂತಹ ಕಂಡೀಷನ್ನು ಹೀಗೆ ಎಲ್ಲ ಇದೆ ಆಯ್ತಾ. ಹಾಗಾಗಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಉಪನಯನ ಯಾವತ್ತಾಗ್ತದೆಯಲ್ಲ, ಉಪನಯನ ಆದ ನಂತರ ನೀವು ಅದೇ ಗುರುಕುಲ ಹೊರಟು ಹೋಗಬೇಕು. ವೇದವನ್ನು ಕಲಿಯುವುದಕ್ಕೆ ಇನ್ನೂ 12 ವರ್ಷ 14 ವರ್ಷಗಳ ಕಾಲ ಅಲ್ಲ, ವೇದಗಳ ಅಧ್ಯಯನವನ್ನು ಮಾಡಬೇಕು. ಹಾಗಾಗಿ ಓದಬೇಕಾದ್ರೆ ನ ನಿದ್ರಾಂ ನ ಸುಖಂ, ವಿದ್ಯಾಭ್ಯಾಸ ಕಾಲೇ ನ ನಿದ್ರಾಂ ನ ಸುಖಂ ಅಂತ ಹೇಳಿದ್ದಾರೆ. ನಿದ್ರೆಯ ಕಡೆಗೆ, ಸುಖದ ಕಡೆಗೆ ಜಾಸ್ತಿ ಗಮನ ಇರಬಾರ್ದು ಅಲ್ವಾ. ಈಗಿನ ಕಾಲಕ್ಕೂ ಎಲ್ಲ ಕಾಲಕ್ಕೂ ಹೌದು. ಆ ಕಾಲಕ್ಕೆ ವಿದ್ಯಾಭ್ಯಾಸ ಕಾಲದಲ್ಲಿ ಇದು 2 ಹೆಚ್ಚಾಯಿತು ಅಂತಂದ್ರೆ ಓದುತ್ತದೆ ಓದುವುದಿಲ್ಲ. ಓದೋ ಟೈಮಿಗೆ ಇರೋ ಅಂದ್ರೆ ಅದು ಜಾಸ್ತಿ ಆಗಬಾರ್ದು. ಹಾಗಾಗಿ ನಮ್ಮಲ್ಲಿ ಈ ಬ್ರಹ್ಮಚರ್ಯದಲ್ಲಿ ಈಗ ಉಪನಯನ ಆದ ನಂತರ ಅವನು ಮತ್ತೆ ಗಡ್ಡ ತೆಗೆಯೋದು, ಅಲಂಕಾರ ಮಾಡ್ಕೊಳ್ಳೋದು, ಚಪ್ಪಲಿ ಹಾಕೊಂಡು ಓಡಾಡೋದು, ಹಗಲೊತ್ತಿ ನಿದ್ರೆ ಮಾಡೋದು, ಇದೆಲ್ಲ ಯಾವುದೂ ಇಲ್ಲ. ನಿಮ್ಗೆ ಉಪನಯನದೆಲ್ಲ ಹೇಳಿರ್ಬೇಕು ಅಂತ ಈ ರೀತಿಯಾಗೆಲ್ಲ ಮಾಡಬಾರ್ದು. ಇನ್ನು ಈ ವ್ರತಗಳಲ್ಲಿ ಎಲ್ಲ ಈ ಎಲ್ಲ ಹೇಳಿರ್ತಾರೆ. ಹಾಗಾಗಿ ಈ ಬ್ರಹ್ಮಚರ್ಯ
ವ್ರತಗಳಲ್ಲಿ ನಾವು ವೇದಾಧ್ಯಯನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಈ ವ್ರತಗಳನ್ನೆಲ್ಲ ನಾವು ಈ ಆಶ್ರಮದಲ್ಲಿ ಹಲವಾರು ರೀತಿಯಾದಂತಹ ಲೋಪವನ್ನು ಮಾಡಿರ್ತೇವೆ. ಹಾಗಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ 35 ಮಾರ್ಕ್ಸ್ ಸಾವಿರ ಬೀಳಬೇಕು ಅಲ್ವಾ? ಅದೇ ರೀತಿಯಾಗಿ ಈ ನೀವು ಈಗ ಬ್ರಹ್ಮಚರ್ಯವನ್ನು ಮುಗಿಸಿ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದೀರ. ಈ ಗೃಹಸ್ಥಾಶ್ರಮಕ್ಕೆ ಈ ಬ್ರಹ್ಮಚರ್ಯದಲ್ಲಿ ಇರಬೇಕಾಗಿದ್ದ ಹಾಗೆ ಗಡ್ಡ ಬಿಟ್ಕೊಂಡು ಕೂದಲೆಲ್ಲ ಬಾಚ್ಕೊಳ್ಳುತ್ತೆ, ಚಪ್ಪಲಿ ಎಲ್ಲ ಹಾಕೊಳ್ಳುತ್ತೆ, ಹೋಗ್ಬಿಟ್ರೆ ಹೆಣ್ಣನ್ನು ಯಾರು ಹೋಗುದಿಲ್ಲ. ಹಾಗಾಗಿ ಇದನ್ನೆಲ್ಲ ಇನ್ನು ಮುಂದೆಲ್ಲ ನಿಮಗೆ ಇದನ್ನೆಲ್ಲ ಮಾಡ್ಬೋದು. ಇನ್ನು ಮುಂದೆ ಗೃಹಸ್ಥಾಶ್ರಮದಲ್ಲಿ ಈಗ ಸಮಾವರ್ತನೆ ಅಂತ ಎಲ್ಲರೂ ಹೇಗೆ ಅಪ್ಪ ಬಂದಿರ್ತಕ್ಕಂಥವ್ರೆಲ್ಲ ಹೇಗಿದ್ದಾರಲ್ಲ ಹಾಗೆ ಎಲ್ಲ ಟ್ರಿಮ್ ಮಾಡ್ಕೊಂಡಿರ್ಬೋದು ಅಂತ. ಅವ್ರೆಲ್ಲ ರೀತಿಗೆ ಚಪ್ಪಲಿ ಗಿಪ್ಲಿ ಹಾಕೊಂಡ್ಬಿಟ್ಟು ಮೇಕಪ್ ಮಾಡ್ಕೊಂಡು ಚಿನ್ನದ ಮಣಿ ಸರಗಳನ್ನೆಲ್ಲ ಹಾಕೊಂಡು ಎಲ್ಲ ರೀತಿಯಾಗಿ ಈಗ ಸಮಾವರ್ತನೆ ಅಂತ ಇದನ್ನೆಲ್ಲ ಮಾಡ್ಕೊಂಡು ಅವ್ನು ಹೋಗ್ಬೋದು ಇನ್ನು ಮುಂದೆ. ಹಾಗಾಗಿ ಇನ್ನು ಮುಂದೆ ಅವನು ಇದನ್ನೆಲ್ಲ ಮಾಡ್ಬೋದು. ಈ ಬ್ರಹ್ಮಚರ್ಯಗಳಲ್ಲಿ ಹಲವಾರು ರೀತಿಯಾದಂತಹ ಲೋಪಗಳು ನಮ್ಮಿಂದ ಆಗಿರ್ತದೆ. ಈಗ ನಾ ಹೇಳಿದಾಗೆಲ್ಲ ಅವನು ಇರಕ್ಕಾಗುದಿಲ್ಲ. ಹಾಗಾಗಿ ಅಂತಹ ಈ ವ್ರತಲೋಪ ಪ್ರಾಯಶ್ಚಿತ್ತವಾಗಿ ಕೃಚ್ಛ್ರವನ್ನ ಕೊಡ್ತಾ ಇದ್ದೇವೆ. ಕೃಚ್ಛ್ರ ಅಂತಂದ್ರೆ ದಂಡ ಅಂತ ಅರ್ಥ. ಹಾಗಾಗಿ ದಂಡವನ್ನು ಕೊಡಬೇಕಾದ್ರೆ ನೊಂದುಕೊಂಡ್ಬಿಟ್ಟು ಕೊಡ್ಬೇಕಂತ. ಈಗ ನೋಡಿ, ನಾವು ಈಗ ತಿರುಪತಿ ಎಲ್ಲ ಒಂದು ರಶ್ಶಿಗೆ ಹೋಗಿದ್ದಲ್ಲಿ ದೇವಸ್ಥಾನಕ್ಕೆ ಹೋದವಾಗ ಕಾಣಿಕೆ ಉಂಡಿ ಕಂಡವಾಗ ಕಾಣಿಕೆ ಎಷ್ಟೊಂದು ಹಾಕ್ತೀವಿ, 500 1000 ಏನು ಬಂದದ್ದು ಹಾಕ್ತೇವೆ. ಭಗವಂತ ನಮ್ಗೆ ಇಷ್ಟು ಕೊಟ್ಟಿದ್ದಾನ ಶಕ್ತಿ ಖುಷಿಯಿಂದ ಹಾಕ್ಬಿಟ್ಟು ಬರ್ತೇವೆ. ಅದು ಕಾಣಿಕೆ. ಅದೇ ನಿಮ್ಗೆ ಸಿಗ್ನಲ್ ಅಲ್ಲಿ ಪೊಲೀಸ್ ಹಿಡಿದವಾಗ ಅಯ್ಯೋ ಇನ್ನೊಂದು 10 ಸೆಕೆಂಡ್ ಆಗಿದ್ರೆ ಸಿಗ್ನಲ್ ಬಾದಾಗ್ಬೋದಾಗಿತ್ತು, ಹಿಡ್ಕೊಂಡ್ಬಿಟ್ರು, ದಂಡ ನೊಂದ್ಕೊಂಡ್ಬಿಡ್ತಾರೆ ಅಲ್ಲ, ಅದು ದಂಡ ಅಲ್ಲ, ಹಾಗೂ ನೊಂದ್ಕೊಳ್ತೇವೆ, ಅದು ದಂಡಕ್ಕೆ ನೊಂದ್ಕೊಳ್ತೇವೆ. ಕಾಣಿಕೆಗೆ ಇದಕ್ಕೆ ಖುಷಿಯಿಂದ ಹಾಕ್ಬಿಟ್ಟು ಬರ್ತೇವಲ್ಲ. ಹಾಗಾಗಿ ಈ ಕೃಚ್ಛ್ರ ಹಲವಾರು ರೀತಿಯಾದಂಥ ಕೃಚ್ಛ್ರಗಳಿದೆ. ಆ ಕೃಚ್ಛ್ರಗಳನ್ನೆಲ್ಲ ಯಾವುದು ಈಗಿನ ಕಾಲಕ್ಕೆ ಮಾಡೋದು ಬಹಳಷ್ಟು ಕಷ್ಟ. ಗೋದಾನ ಕೃಚ್ಛ್ರ, ಪ್ರಾಜಾಪತ್ಯ ಕೃಚ್ಛ್ರ, ಚಾಂದ್ರಮಾನ ಕೃಚ್ಛ್ರ, ಹೀಗೆ ನಾನಾ ರೀತಿಯಾದಂಥ ಕೃಚ್ಛ್ರಗಳೆಲ್ಲ ಇದೆ. ಆ ಕೃಚ್ಛ್ರಗಳನ್ನೆಲ್ಲ ಈಗಿನ ಕಾಲಕ್ಕೆ ಮಾಡೋದು ಕಷ್ಟ. ಹಾಗಾಗಿ ಆ ಕೃಚ್ಛ್ರದ ಪ್ರತ್ಯಾಮ್ನಾಯವಾಗಿ ಅವನು ದಂಡ ಕಟ್ಟಬೇಕಲ್ಲ. ಈಗ ಪೊಲೀಸ್ ಇಟ್ಕೊಂಡ್ಬಿಟ್ಟಿದ್ದೀವಿ ಈಗ. ಹಾಗಾಗಿ ಇಲ್ಲದಿದ್ರೆ ನಿನಗೆ ಮುಂದೆ ಹೋಗುವುದಕ್ಕೆ ನಾವು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಬ್ರಹ್ಮಚರ್ಯದಲ್ಲೇ ಇರ್ಬೇಕಾಗ್ತದೆ ನಾವು. ಹಾಗಾಗಿ ದಂಡಕ್ಕೆ ಇಟ್ಕೊಂಡಿದ್ದಾರೆ. ಆಯ್ತಾ? ಬ್ರಹ್ಮಚರ್ಯ ನಿಯಮ ಲೋಪದೋಷ ಅಪನೋದನ ಅರ್ಥಂ ವ್ರತ ಚತುಷ್ಟಯ ಲೋಪಜನಿತ ದೋಷ ಅಪನೋದನ ಅರ್ಥಂ ಇದಂ ಕೃಚ್ಛ್ರಂ ಪರಿಷತ್ತು ದಕ್ಷಿಣ. ಹಾಗಾಗಿ ಪರಿಷತ್ತಿಗೆ ಇದನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಪರಿಷತ್ತಿಗೆ ನೀವು ಕೇಳ್ಕೊತಾ ಇದ್ದೀರಾ. ವ್ರತ ಚತುಷ್ಟಯಗಳನ್ನೆಲ್ಲ ವೇದಾಧ್ಯಯನ ವ್ರತ, ಅದೇ ರೀತಿಯಾಗಿ ಗೋದಾನ ವ್ರತ, ಈ ರೀತಿಯಾಗಿ ಉಪನಿಷತ್ತಿನ ವ್ರತ, ಈ ರೀತಿಯಾಗಿ 4 ವ್ರತಗಳನ್ನು ಮಾಡಬೇಕು. ಹಾಗೆ ಅದೇ ರೀತಿಯಾಗಿ ಬ್ರಹ್ಮಚರ್ಯದಲ್ಲಿ ಏನೇನು ಇದೆ ಅಂತೆಲ್ಲ ಹೇಳಿದ್ದೇನೆ. ಈ ರೀತಿಯಾಗಿ ಈ ವ್ರತಗಳನ್ನ ಹಾಗೆ ಬ್ರಹ್ಮಚರ್ಯದ ಇದನ್ನೆಲ್ಲ ಪೂರ್ತಿಯಾಗಿ ನಮ್ಮ ಹತ್ರ ಮಾಡುವುದಕ್ಕಾಗಿಲ್ಲ. ಹಾಗಾಗಿ ಆ ಮಾಡಿದಂತಹ ತಪ್ಪಿಗೆ ಬಂದಿರತಕ್ಕಂತಹ ಬ್ರಾಹ್ಮಣ ಪರಿಷತ್ತಿನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕೊಡುವಂತಹ ಕೃಚ್ಛ್ರದಿಂದ ಎಷ್ಟು ಕೊಡಬೇಕು ಅಂದ್ರೆ ನಮಗೆ ಗೊತ್ತಿಲ್ಲ. ಯಥೋಕ್ತವಾಗಿ ಈ ದಕ್ಷಿಣೆಯನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ದಕ್ಷಿಣೆಯನ್ನ ನಾವು ಮಾಡಿದಂತ ತಪ್ಪಿಗೆ ಇದು ಸರಿಯಾಗಿದೆ, ಈ ದಕ್ಷಿಣೆ ಅಂತ ಅಂದುಕೊಂಡು ನನಗೆ ಮುಂದಿನ ಗೃಹಸ್ಥಾಶ್ರಮ ಧರ್ಮವನ್ನ ಸ್ವೀಕರಿಸುವುದಕ್ಕೆ ಯೋಗ್ಯತೆಯನ್ನು ನಮಗೆ ಅನುಗ್ರಹಿಸಿ ಅಂತೇಳಿ ಇದರ ಮೇಲೆ ಇಟ್ಕೊಂಡು ಪುರೋಹಿತರ ಮುಂದೆ ಅದನ್ನು ಇಟ್ಬಿಟ್ಟು ನಮಸ್ಕಾರವನ್ನು ಮಾಡಿ ತಟ್ಟೆದಾಗ ಎತ್ಕೊಂಡು ನಮಸ್ಕಾರ ಮಾಡ್ಬಿಡಿ. ಹಾಗೆ ಆಯ್ತಾ? ಅಂದ್ರೆ ಗೋತ್ರ ನಮಸ್ಕಾರ ಮಾಡಿ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯೋ ನಮಃ ಶುಭಂ ಭವತು. ವಿಶ್ವಾಮಿತ್ರಾಗಮರ್ಷಣ ಕೋಶಿಕತ್ರಯಾರ್ಹ್ಯ ಪ್ರವದಾಂತ ವಿಶ್ವಾಮಿತ್ರ ಗೋತ್ರೋತ್ಪನ್ನಂ ಸುಶ್ರಾಂತ ಶರ್ಮ ಸರಿಯಾ ಶರ್ಮಾಣ ಮಹಾತ್ಮ್ಯೋ ಸ್ವಾಹಾ 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 ಸ್ವಾಹಾ
स्वाहा 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 यो योनोदय स्वाहा ಇದನ್ನಾಮ ಇಲ್ಲಿಯ ತನಕ ಅವನು ತಣ್ಣೀರನ್ನೇ ಸ್ನಾನ ಮಾಡಿರ್ಬೇಕು, ಬಿಸಿ ನೀರು ಮಾಡು ಹಾಗಿಲ್ಲ. ಹಾ ಆಯ್ತಾ, ಬಿಸಿನೀರನ್ನು ಮಾಡ್ಬೋದು ಅಂತ. ನೀವೇ ಅವನಿಗೆ ಗುರು ಆಯ್ತಾ, ತಂದೆನೇ ಎಲ್ಲವನ್ನೂ ಅವನಿಗೆ ಕಲಿಸ್ಬೇಕು, ಇದು ಮಾಡ್ಬೇಕು. ಹಾಗಾಗಿ ಇನ್ನು ಮುಂದೆ ಬಿಸಿನೀರು ಸ್ನಾನ ನೀವು ಫಸ್ಟಿಗೆ ಮಾಡಿಸಿ ಆಮೇಲೆ ಅನ್ನೋದು. ಆಗ್ಲಿ ಆಗ್ಲಿ ಆಯ್ತಾ. ನೋಡಿ, ಬಲ ಕಿವಿ ಹತ್ರ ಇಟ್ಕೊಂಡು ಕಿವಿಯನ್ನು ಕಟ್ ಮಾಡಿ ಈ ಕಡೆ ಕೂದಲನ್ನು ಕಟ್ ಮಾಡಬೇಡಿ. ಹೌದು, ಇದನ್ನು ಮಾತ್ರ ಕಟ್ ಮಾಡಿ. ಹೌದು, ಆಮೇಲೆ ಎರಡನ್ನು ಕಟ್ ಮಾಡ್ರೆ ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ. ಅಲ್ಲ ಇಟ್ಕೊಂಡ ಸರಿ ಬಿಡಿ. ಎಲ್ಲೂ ಅಷ್ಟೇ ಅಲ್ಲ, ಇನ್ನು ಮುಂದೆ ಮುಂದ್ಗಡೆ ಈ ಕಡೆ ಕಿವಿ ಹತ್ರ ಇಟ್ಕೊಂಡ್ಬಿಟ್ಟು ಇದು ಅಷ್ಟೇ, ಕಿವಿನೂ ಕಟ್ಟಾಗಬಾರ್ದು, ಕೂದಲು ಕಟ್ಟಾಗಬಾರ್ದು. ಮನೆ ಈ ಕಡೆ ಇಲ್ಲ ದೃಷ್ಟಿ ಕೊಟ್ಟಿಡಿ. ಪುಷ್ಪಾವತಿ ಪುಷ್ಪ ಈ ಕಡೆ ಹೋಲ್ಡ್ ಮಾಡಿ, ರೈಟ್ ಹ್ಯಾಂಡ್ ಡೌನ್ ಮಾಡಿ, ಹಂಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಸ್ಮೈಲ್ ಮಾಡಿ. ನಗು ಬರಲಿ ಇಲ್ಲಿ ನೋಡಿ. ಒನ್ ಮೋರ್. ಬಂದಿರುವಂತಹ ಮಹಾಜನಗಳಲ್ಲಿ, ಪುರೋಹಿತರಲ್ಲಿ ಎಲ್ಲ ಕೇಳ್ಕೊತಾ ಇದ್ದಾರೆ. ಬ್ರಹ್ಮಚರ್ಯ ವ್ರತಗಳನ್ನೆಲ್ಲವನ್ನು ಮುಗಿಸಿ ಸ್ನಾತಕೋತ್ತರ ಅಧ್ಯಯನಕ್ಕೋಸ್ಕರವಾಗಿ, ಹಾಗೆ ಕಲ್ತಿರ್ತಕ್ಕಂತಹ ವೇದ ವಿದ್ಯೆಗಳೆಲ್ಲ ಪರೀಕ್ಷೆಗೋಸ್ಕರವಾಗಿ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೇನೆ. ನನಗೆ ಅನುಜ್ಞೆಯನ್ನು ಕೊಡಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದೀರಾ. ಒಂದು 2 ಹೆಜ್ಜೆ 4 7 ಹೆಜ್ಜೆನೇ ಇರಬೇಕು ಅಂತಿದೆ. ಮುಂದೆ ಯಾರು ತಡೆದ್ರೆ ಚೌಲ್ಟ್ರಿಗೆ ಹೋಗೋದು, ಹೆಂಗೆ ನಾರ್ತ್ ತುಮಕೂರು ರೋಡಲ್ಲಿ ಹೆಂಗೆ ಹೋದ್ರಾಯ್ತು. ತಡೆದ್ರೆ ಕಾಶ್ಮೀರ, ಇಲ್ಲಾಂದ್ರೆ ಕಾಶಿ. ಆಯ್ತಾ ಆಯ್ತಾ. ಓಂ ಯತ್ತೆ ಅಗ್ನೇರೇ ಕೈ ಹೀಗೆ ಮಾಡ್ಕೊಳ್ಳಿ. ಯತ್ತೆ ಅಗ್ನೇರೇ ರಸ್ತೆ ನಾಹಂ ದೇ ರಸ್ವಿ ಭೂಯಾಸಂ, ಯತ್ತೆ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ, ಓತೆ ಅಗ್ನೇ ಹರಸ್ತೆ ನಾಗಂ ಹರಸ್ವಿ ಭೂಯಾಸಂ. ಮೈ ಮೇಧಾಮಯ ಪ್ರಜಾಮಯ ಅಗ್ನಿಸ್ತೇರೋ ದಧಾತು, ಮೈ ಮೇಧಾಮಯ ಪ್ರಜಾಮಯ ಇಂದ್ರ ಇಂದ್ರಿಯಂ ದಧಾತು, ಮೈ ಮೇಧಾಮಯ ಪ್ರಜಾಮಯ ಸೂರ್ಯೋ ಪ್ರಾದೋ ದಧಾತು, ಪ್ರಾಗ್ವಾ ಉದಗ್ವಾ ಹುತವಸ್ವಂ ಗೃಹೀತ್ವಾ. बलमसीति दक्षिणबाहुमूले व्राजोसीति कंठपृष्ठे देवानां धामनामासीति नाभोपुत्रे विश्वमसि विश्वायोः हृदये सर्वं सर्वायुधि शिरसि. ಮನೆ ತಗೊಳ್ಳೋ ಮತ್ತಗಳು ಮನೆಗೆ ಪ್ರಕಾಶ್ ಮಗನ ಕೊಡಿ. ಈಗ ನೋಡಿ ಮಗ यस्य स्मृत्याजनामो कालवहोम क्रियासु कालारपि एतक्षपर्यन्तं मध्यवर्तकाले न्यूनवृत्तिभ्यः सहायनकता नान्दी समाराधन पूर्वका नवग्रह होम पूर्वक महागणपति होम कर्मण यज्ञेश्वर स्वरूपी श्री परमेश्वर प्रियताम. ಯಜಮಾನ ಮನೆ ಕೈಯಲ್ಲಿ ನೀರನ್ನು ಬಿಡಿ. ಅಮ್ಮ ಸರ್ ನೀವೇ ಬಿಟ್ಬಿಡಿ. ಸಮಾವರ್ತನ ಲೋಪ ಹೋಮ ಕಾಮಣ ಶ್ರೀ ಪರಮೇಶ್ವರ ಪ್ರಿಯತಾಮ. ನೀರನ್ನು ಬಿಟ್ಬಿಟ್ಟು ಅವನ ಸಾಂಗತಾ ಫಲಸಿದ್ಧ್ಯರ್ಥಂ ಆಚರಿತ ಹೋಮ ಸಾಂಗತ ಫಲಸಿದ್ಧ್ಯರ್ಥಂ ಇದಂ ಹಿರಣ್ಯದಾನಂ ಸಂಪ್ರದದೆ ಹಿರಣ್ಯ ಗರ್ಭ ಗರ್ಭಸ್ಥಂ ಹೇಮವೀರಂ ವಿಭಾವಸೋಃ ಅನಂತ ಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ. ಸಮರ್ಪಯಾಮಿ. ನಾಮೋಪಚಾರ ಪೂಜಾಂ ಕರಿಷ್ಯೆ. ಗರಿಕೆ ಪೂಜೆ ಮಾಡ್ತಾ ಬಂದು
ओम सुमुखाय नमः एकदन्ताय नमः कपिलाय नमः गजकर्णकाय नमः लंबोदराय नमः विकटाय नमः विघ्नराजाय नमः गणाधिपाय नमः धूम्रकेतवे नमः गणाध्यक्षाय नमः बालचन्द्राय नमः गजाननाय नमः सर्वसिद्धिप्रदायक महागणपतये नमः तुलसी अर्चने ಮಾಡ್ತಾರೆ केशवाय नमः नारायणाय नमः माधवाय नमः गोविंदाय नमः विष्णवे नमः नांदी ಇದಕ್ಕೆ ಮನೆ ದೇವರಿಗೆಲ್ಲ महालक्ष्मी नमः पृथिव्यात्मिकाय नमः गंधम आकाशात्मिकाय नमः पुष्पम वायुवात्मिकाय नमः धूपम तेजोमयात्मिकाय नमः दीपम अमृतात्मिकाय नमः नैवेद्यम वचोपचार पूजानि समर्पयामि ಆಮೇಲೆ ಅದನ್ನ ದೇವರ ಮುಂದೆ ಇಟ್ಟುಬಿಟ್ಟು ನಾನು ಇದನ್ನ ದೇವರ ಕೈಯಲ್ಲಿ ಮಂಗಳವನ್ನು ಮಾಡಿ ಹಂಗೆ ಭಟ್ರೆ ಅಲ್ಲಿ ಭಟ್ರ ಹತ್ರ ಅವ್ರ ಹತ್ರ ಕುತ್ಕೊಂಡ್ಬಿಟ್ರೆ ಗಂಡ ಹೆಂಡತಿ ಮಗ ಆಶೀರ್ವಾದ ಮರ ಎಲ್ಲ ತೆಗಿದೆ ಪ್ರಕಾಶನದ ಫೋಟೋ ನೋಡ್ಕೊಂಡ್ಬಿಟ್ಟು ಹಾಕಿ ಹಾರ ಇಟ್ಕೊಳ್ಳಿ ಸರ್ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ ಆಕತರ ಇಟ್ಕೊಳ್ಳಿ ಸರ್ ಎರಡು ಕೈ ರೈಟ್ ಹ್ಯಾಂಡ್ ಡೌನ್ ಬಿಡಿ ಸರ್ ಹ್ಯಾಂಡ್ ಡೌನ್ ಬಿಡಿ ಓಕೆ ರೆಡಿ ಹ್ಯಾಂಡ್ ಡೌನ್ ಮಾಡಿ ಕೈ ಕಡೆ ರೆಡಿ ರೆಡಿ ಇದಕ್ಕೆ ಶತಮಾನಂ ಭವತೆ ಇಂದ್ರಿಯೇ ಪ್ರತಿಷ್ಠತೆ ರೋಚಮಾನ ಶೋಭಾ ಪ್ರಾಪ್ತಿರಸ್ತು ಕುಲದೇವತಾ ಲಕ್ಷ್ಮೀ ನರಸಿಂಹ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು ದೀರ್ಘಾಯು ಹೌದು